ರಾಯಚೂರು ನಗರದಲ್ಲಿ ಭಯಾನಕ ರೀತಿಯಲ್ಲಿ ಮನೆ ದರೋಡೆಯಾಗಿದೆ. ಮನೆಯಲ್ಲಿದ್ದವರನ್ನ ಕಟ್ಟಿ ಹಾಕಿ 220 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ, 2 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ದಾರೆ ದರೋಡೆಕೋರರು. ರಾಯಚೂರು ನಗರದಲ್ಲಿ ನಡೆದಂತ ಘಟನೆ ಇದು. ಒಂದ್ ರೀತಿ ಭಯಾನಕ ರೀತಿಯಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದವರನ್ನ ಮೊದಲು ಕಟ್ಟಿ ಹಾಕಿದ್ದಾರೆ. ಅದಾದ ನಂತರ ಮನೆಯಲ್ಲಿದ್ದಂತ ವಸ್ತು ಅಂದ್ರೆ 220 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ, 2 ಲಕ್ಷ ರೂಪಾಯಿಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಆಶಾಪುರ ರಸ್ತೆಯ ಬಸನಗೌಡ ಮನೆಯಲ್ಲಿ ಈ ಒಂದು ದರೋಡೆ ನಡೆದಿದೆ. ದರೋಡೆಗೂ ಮುನ್ನ ಅಕ್ಕಪಕ್ಕದ ಮನೆಗಳು ಲಾಕ್ ಮಾಡಿ ನಂತರ ದರೋಡೆ ಮಾಡಿದ್ದಾರೆ. ಬಸನಗೌಡ ಮನೆಯಲ್ಲಿ ಕಬ್ಬಿಣದ ರಾಡ್ನಿಂದ ಮನೆ ಬಾಗಿಲನ್ನ ಮುರಿದು ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮನೆ ಸದಸ್ಯರಿಗೆ ಚಾಕು ಕೂಡ ತೋರಿಸಿ ಬೆದರಿಸಿದ್ದಾರೆ ಕಿರಾತಕರು. ಮೈ ಮೇಲಿದ್ದ ಒಡವೆಗಳನ್ನು ಕೂಡ ಬಿಚ್ಚಿಕೊಡುವಂತೆ ಬೆದರಿಕೆಯನ್ನ ಹಾಕಿದ್ದಾರೆ. ಅಂದ್ರೆ ಮಧ್ಯರಾತ್ರಿ 3:20 ಸುಮಾರಿಗೆ ನಡೆದಿರುವಂತ ದರೋಡೆ ಇದು. ರಾಯಚೂರು ಪಶ್ಚಿಮ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಬಹಳ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಈ ಒಂದು ಕಳ್ಳತನವನ್ನ. ಈ ಅಕ್ಕಪಕ್ಕದ ಮನೆಯವ್ರನ್ನಲ್ಲೂ ಕೂಡ ಇರುತ್ತಲ್ಲ, ಬಾಗಿಲನ್ನ ಲಾಕ್ ಮಾಡಿದ್ದಾರೆ. ಅಕಸ್ಮಾತ್ ಇವ್ರೇನಾದ್ರೂ ಕಿರ್ಚಿದ್ರೆ ಅವ್ರ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಎಲ್ಲ ಅಕ್ಕಪಕ್ಕದ ಮನೆಯ ಲಾಕ್ ಮಾಡಿ ನಂತರ ಇವ್ರ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಿದ್ದಾರೆ. ಮನೆಯಲ್ಲಿದ್ದವರನ್ನ ಮೊದಲು ಕಟ್ಟಿ ಹಾಕಿದ್ದಾರೆ. 220 ಗ್ರಾಂ ಚಿನ್ನ ಏನಿತ್ತು ಮನೆಯಲ್ಲಿ ಅದನ್ನ ಕದ್ದಿದ್ದಾರೆ. 2 ಕೆಜಿ ಬೆಳ್ಳಿ, 2 ಲಕ್ಷ ರೂಪಾಯಿನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಎಷ್ಟು ಗಂಟೆಗೆ ಈಗ 3:15 3:15 ಆಗಿತ್ತು ರೀ. ಏನೇನಾಯ್ತು ಬೆಳಗ್ಗೆ ನೀವು ಮಲಗಿದ್ರೆ? ಏನಿಲ್ರಿ, ಹೊಡೆದಾರ, ಸೌಂಡ್ ಆಗ್ಯದ ಜಗ್ಗಿ ದೊಡ್ಡ ಬಂತು. ಅಂಥ ಸೌಂಡ್ ಬಂತು, ಬೇಡ ಬಿಡ್ರಿ. ಅದು ಸೌಂಡ್ ಬರೋದ್ರೆ ನಾವು ಹೊರಗೆ ಬಂದು ಬರೋದ್ರೆ ಒಳಗೆ ಬಂದುಬಿಟ್ಟಾರ ಅವ್ರು. ಬಾಗಿಲು ಬರೋದು ಒಳಗೆ ಬಂದಾರೆ. ನಾವು ಏನು ಹೇಳಮ್ಮ, ಅವಾಗ ಕೊಡ್ರಿ, ಏನದ ಏನಿಲ್ಲ, ನಿಮ್ಮ ಮೈ ಮೇಲ್ದೆಲ್ಲ ಬಿಚ್ಚಿ ಕೊಡ್ರಿ ಅಂತ ನಮ್ಮ ಮನೆಯವ್ರು ಕೈ ಕಟ್ಟ್ಯಾರ. ಅವ್ರಿಗೆ ಮಾತಾಡೋಕೆ ಬಿಡವಲ್ರಿ. ಅವ್ರಿಗೆ ಹಿಂಗೆ ಚಾಕ್ ಹಿಡ್ದಾರ. ಚಾಕ್ ಹಿಡಿದ ಕೇಸಿ ನೀನೇನು ಮಾತಾಡ್ಬೋದು ನೋಡಿ, ಮಾತಾಡಿದ್ರೆ ಬೇಸಾಗೋದಲ್ಲ ಅಂದ್ರೆ ನೀವೇನು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ನಾಗರಾಜ್. ಈಗ ಎಲ್ಲಿವರೆಗೂ ಬಂದಿದೆ ತನಿಖೆ? ಈ ಪ್ರಕರಣ ಸಂಬಂಧಪಟ್ಟಂತೆ ಆ ಕಳ್ಳರು ಯಾರು ಏನು ಎಂಬುದ್ರ ಬಗ್ಗೆ ಏನಾದರೂ ಪತ್ತೆ ಹಚ್ಚಿದ್ದಾರಾ ಪೊಲೀಸರು? ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ದಿವ್ಯ, ಈಗಾಗಲೇ ಆ ಮನೆಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮ್ರಾಗಳನ್ನ ಕೂಡ ಈಗಾಗಲೇ ಪಶ್ಚಿಮ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಸಿಸಿ ಕ್ಯಾಮ್ರಾದಲ್ಲಿ ಗುರುತು ಕೂಡ ಕಳ್ಳರ ಗುರುತು ಪತ್ತೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಒಂದಿಷ್ಟು ಪ್ರೊಫೆಷನಲ್ ಕಳ್ಳರು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ತಮ್ಮ ಯಾವುದೇ ರೀತಿಯಾದಂತಹ ಗುರುತು ಪತ್ತೆ ಆಗ್ಬಾರ್ದೆಂಬ ಕಾರಣಕ್ಕಾಗಿ ಬ್ಲಾಕ್ ಅನ್ನ ಶರ್ಟ್ ಅನ್ನ ಧರಿಸಿರ್ತಕ್ಕಂಥದ್ದು, ಮುಖಕ್ಕೆ ಕಂಪ್ಲೀಟ್ ಆಗಿ ಕವರ್ ಅನ್ನ ಮಾಡ್ಕೊಂಡು ಮತ್ತೆ ಆ ಕೂಲಿಂಗ್ ಗ್ಲಾಸ್ ಗಳನ್ನ ಕೂಡ ಹಾಕೊಂಡು ಬಂದಿರತಕ್ಕಂಥದ್ದು. ಈ 3 ಜನರು ಕೂಡ ಏನು ಕಳ್ತನ ಮಾಡೋಕ್ಕಿಂತ ಮುಂಚಿತವಾಗಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಗಳನ್ನ ಕೂಡ ಹೊರಗಡೆಯಿಂದ ಡೋರ್ ಲಾಕ್ ಅನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಈ ಮನೆಯವರು ಕೂಡ ಕಿರಿಚ್ಕೊಂಡಂತ ಸಂದರ್ಭದಲ್ಲಿ ಯಾರು ಕೂಡ ಹೊರಗಡೆ ಬರಬಾರ್ದೆಂಬ ಕಾರಣಕ್ಕಾಗಿ ಅಕ್ಕಪಕ್ಕದ ಮನೆಗಳನ್ನು ಕೂಡ ಡೋರ್ ಲಾಕ್ ಮಾಡ್ಕೊಂಡು ಕಬ್ಬಿಣದ ರಾಡ್ ನಿಂದ ಬಾಗಿಲನ್ನ ಮುರಿದು ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿ ಅವರಿಗೆ ಹಗ್ಗದಿಂದ ಅವರ ಕೈಗೆ ಎರಡನ್ನ ಕೂಡ ಕಟ್ಟಿ ಹಾಕಿ ಅವರಿಗೆ ಚಾಕು ತೋರಿಸಿ ಬೆದರಿಸಿರ್ತಕ್ಕಂಥದ್ದು. ಮೈ ಮೇಲೆ ಇರ್ತಕ್ಕಂಥ ಚಿನ್ನ ಆಭರಣ ಎಲ್ಲವನ್ನ ಬಿಚ್ಕೊಡಿ ಅಂತೇಳಿ ಅವರಿಗೆ ಬೆದರಿಕೆಯನ್ನು ಒಡ್ಡಿದ್ರು. ಆ ಕಾರಣಕ್ಕಾಗಿ ಕಳ್ಳರ ಭಯದಿಂದ ಕೂಡ ಆ ಮನೆಯಲ್ಲಿ ಇರ್ತಕ್ಕಂಥ ಏನು ಬಸನಗೌಡ ಅವರ ಪತ್ನಿಯವರು ಕೂಡ ಮೈ ಮೇಲೆ ಇರ್ತಕ್ಕಂಥ ಚಿನ್ನಾಭರಣವನ್ನ ಬಿಚ್ಚಿಕೊಟ್ರು. ಅವರು ಈಗಾಗಲೇ ಏನು ಕಾಲೇಜಿನ ಸ್ಟೂಡೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರ ಮಗ ಫಾರಿನ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇವೆಲ್ಲವನ್ನು ಕೂಡ ಅರಿತಿರ್ತಕ್ಕಂಥವ್ರು ಒಂದು 2-3 ದಿನಗಳಿಂದ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಆ ಮನೆಯನ್ನ ಕಳ್ತನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ FSL ತಂಡ ಕೂಡ ಆಗಮಿಸಿ ಆ ಕಂಪ್ಲೀಟ್ ಆಗಿ ಅಲ್ಲಿ ಮನೆಯ ಇಂಚಿಂಚನ್ನು ಕೂಡ ಪರಿಶೀಲನೆ ನಡೆಸಿದೆ. ಮತ್ತೆ ಈಗಾಗಲೇ SP ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ದಿವ್ಯ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.